ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಎಸ್-ಎಲ್-ಸಿ ಎಕ್ಸಾಮ್ 1ನಲ್ಲಿ ನಮ್ಮದು ಮಾರ್ಕ್ಸ್‌ಗಳು ಕಡಿಮೆ ಆಗಿದೆ, ಅಂಕ ಕಡಿಮೆ ಆಗಿದೆ ಅಥವಾ ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾರ್ಕ್ಸ್ ಬಂದಿಲ್ಲ ಅಥವಾ ಮಾರ್ಕ್ಸ್ ಬಂದಿದೆ ಆದರೂ ಕೂಡ ನಾವು ಇಂಪ್ರೂವ್‌ಮೆಂಟ್ ಎಕ್ಸಾಮನ್ನು ಬರೀತಿದ್ದೀವಿ. ಅಂದರೆ ಸೆಕೆಂಡ್ ಎಕ್ಸಾಮನ್ನು ಕಟ್ಟಿರುವಂಥ ಅಭ್ಯರ್ಥಿಗಳಿಗೆ ಎಲ್ಲ ಅಭ್ಯರ್ಥಿಗಳ ಪೈಕಿ ಎಕ್ಸಾಮ್ 2A ಯಾವ ರೀತಿಯಾಗಿರುತ್ತೆ, ನಂತರದಲ್ಲಿ ಏನೇನು ಸ್ಟಡಿ ಮಾಡಬೇಕಿರುತ್ತೆ, ನಂತರ ಒಂದು ಕಷ್ಟ ಇರುತ್ತೆ ಎಕ್ಸಾಮ್ 2 ಅಂತಕ್ಕಂಥದ್ದು, ನಂತರ ಒಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಮಾಡಲ್ ಕ್ವೆಶ್ಚನ್ ಪೇಪರ್‌ಗಳಿಂದ ಕ್ವೆಶ್ಚನ್ಸ್ ಬರುತ್ತಾ, ಬ್ಲೂ ಪ್ರಿಂಟಿಂದ ಏನಾದ್ರು ಯಾವ ಥರ ಬ್ಲೂ ಪ್ರಿಂಟ್ ಹಾಗೆ ಅಂತ ಹಲವಾರು ಪ್ರಶ್ನೆಗಳಿರುತ್ತೆ. ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಂಬರೋಣ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅದಲ್ಲದೆ ಪ್ರಮುಖವಾಗಿ ಎಸ್-ಎಲ್-ಸಿ ಪಿ-ಯು-ಸಿ ಡಿಗ್ರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ BEdಗೆ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಂಬರೋಣ. ಇರೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡ ಅಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್ ಎಲ್ಲ ಲಿಂಕ್ ಇರುತ್ತೆ, ಇನ್ಸ್ಟಾಗ್ರಾಮ್ದು ಕೂಡ ಅಲ್ಲಿ ಕೂಡ ಜಾಯ್ನ್ ಆಗಿ ಹೆಚ್ಚುವರಿ ಮಾಹಿತಿನ ಪಡ್ಕೋಬಹುದು ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿ ಕಡೆ ಬರೋಣ. ಮೊದಲದಾಗಿ ಎಸ್-ಎಲ್-ಸಿ ಎಕ್ಸಾಮ್ 2 ಅಂತಕ್ಕಂಥ ಇರುತ್ತಲ್ಲ, ಇಲಾಖೆ ಕಡೆಯಿಂದ ವೇಳಾಪಟ್ಟಿ ಎಲ್ಲ ಪ್ರಕಟ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ನೀವು ಗಮನ ಹರಿಸಬೇಕಿರುತ್ತೆ. ನಿಮ್ಮ ಒಂದು ಎಕ್ಸಾಮ್ಗಳು ಯಾವುದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಿಪರೇಷನ್ ಮಾಡ್ತೀರಿ. ಓಕೆ, ಎಕ್ಸಾಮ್ 2 ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಹೇಳಿದರೆ, ಎಕ್ಸಾಮ್ 1 ಯಾವ ಥರ ಒಂದು ಇಲಾಖಾ ನಿಯಮಗಳೇನಿತ್ತಲ್ಲ ಅಭ್ಯರ್ಥಿಗಳಿಗೆ, ಅಂದರೆ ಒಂದು ಎಕ್ಸಾಮ್ ಹಾಲ್ಗೆ ಹೋಗುವಂಥ ಸಂದರ್ಭದಿಂದ ಹಿಡಿದು ಎಕ್ಸಾಮ್ ಎಂಡ್ ಆಗೋ ತನಕ ಒಂದು ಪ್ರಕ್ರಿಯೆಗಳೆಲ್ಲ ಇತ್ತಲ್ಲ ಅಭ್ಯರ್ಥಿಗಳಿಗೆ, ಸೇಮ್ ಅದೇ ರೂಲ್ಸ್ಗಳು, ಒಂದು ರೆಗ್ಯುಲೇಷನ್ಸ್ಗಳು, ಒಂದು ಕ್ಯಾಮ್ರಾಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಒಂದು ಇನ್ವಿಜಿಲೇಟರ್ ಆಗಿರ್ಬೋದು, ಒಂದು ಬುಕ್ಲೆಟ್ಗಳನ್ನು ಸಂಬಂಧಪಟ್ಟಂತೆ ಆಗಿರ್ಬೋದು, ರೂಲ್ಸ್ ಏನೇನು ಫಾಲೋ ಆಯ್ತಲ್ಲ ಎಲ್ಲನೂ ಕೂಡ ಸೇಮ್ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ನಿಯಮಗಳೆಲ್ಲ ಸೇಮ್ ಇರುತ್ತೆ. ನಂತರ ಇವಾಗ ನೋಡಿದರೆ ಆ ಬಸ್ಸನ್ನು ಕೂಡ ಆಲ್ಮೋಸ್ಟ್ ಫ್ರೀ ಕೊಡೋ ಸಾಧ್ಯತೆ ಇರುವಂಥದ್ದಾಗಿರುತ್ತೆ. ಎಕ್ಸಾಮ್ 2ಗೆ ಒಂದು ಬಾಯ್ಸ್‌ಗಳಿಗೆ ಸಂಬಂಧಪಟ್ಟಂತೆ ಹುಡುಗರಿಗೆ ಬಸ್ಸು ಅಂದರೆ ಪರೀಕ್ಷಾ ದಿನಗಳಂದು ಉಚಿತ ಕೊಡುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಕೂಡ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಎಕ್ಸಾಮ್ ದಿನಗಳಲ್ಲಿ. ಸೊ ಈಗ ಏನು ಸ್ಟಡಿ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತಲ್ಲ, ಅದ್ರ ಬಗ್ಗೆ ತಿಳಿಸುವಂಥದ್ದು ಅಭ್ಯರ್ಥಿಗಳಿಗೆ. ಕೆಲವೊಂದು ಪ್ರಶ್ನೆ ನಿಮ್ಮಲ್ಲಿತ್ತು, ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಅಥವಾ ಬ್ಲೂ ಪ್ರಿಂಟ್ ಚೇಂಜ್ ಆಗುತ್ತೆ ಅಂತ ಕೇಳ್ತೀರಿ. 2020 ಇನ್ನು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಲ್ಲ 25-26ನೇ ಸಾಲಿಗೆ ಸಂಬಂಧಪಟ್ಟಂತೆ. ಸೊ ಆ ಒಂದು ಬ್ಲೂ ಪ್ರಿಂಟ್‌ನೇ ಫೈನಲ್ ಆಗಿರುವಂಥದ್ದಾಗಿರುತ್ತೆ. ಅಂದರೆ ಎಕ್ಸಾಮ್ 2ಗೂ ಸಂಬಂಧಪಟ್ಟಂತೆ ಅದೇ ಬ್ಲೂ ಪ್ರಿಂಟ್‌ನ ಪ್ರಕಾರ ನೀವು ಸ್ಟಡಿ ಮಾಡಬಹುದಾಗಿರುತ್ತೆ, ಸಮಸ್ಯೆ ಇರುವುದಿಲ್ಲ. ಸೊ ಅದೇ ಬ್ಲೂ ಪ್ರಿಂಟ್ ಬೇಸ್ ಮೇಲೆ ಕ್ವೆಶ್ಚನ್ ಪೇಪರ್ ರೆಡಿ ಆಗುತ್ತಾ ಇರುತ್ತೆ. ಓಕೆ, ಮಾಡಲ್ ಕ್ವೆಶ್ಚನ್ ಪೇಪರ್ ಇಂದ ಇವಾಗ ಇಲಾಖೆ ಕಡೆಯಿಂದ ಮಾಡಲ್ ಕ್ವೆಶ್ಚನ್ ಪೇಪರ್ ಅಂತೆಲ್ಲ ಪ್ರಕಟ ಮಾಡಿದ್ರು. ಅದರಿಂದ ಕ್ವೆಶ್ಚನ್ಸ್ ಎಕ್ಸಾಮ್ 2ಗೆ ಬರುತ್ತಾ ಬರಲ್ವಾ ಅಂತ ಕೆಲವೊಂದು ಕ್ವೆಶ್ಚನ್ಸ್ ಇರುತ್ತೆ. ಸೊ ತಿಳಿಸುವಂತಾರೆ ಅದರಿಂದನೇ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅಂದ್ರೆ ಬರುವ ಸಾಧ್ಯತೆಗಳು ಇರುವಂತದ್ದಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಕೂಡ ಇಂಪಾರ್ಟೆನ್ಸ್ ಇರುತ್ತೆ. ಯಾವುದು ಎಕ್ಸಾಮ್ 1 ಅಂದ್ರೆ ಮಾಡಲ್ ಕ್ವೆಶ್ಚನ್ ಪೇಪರ್ 1 2 3 ಕೆಲವೊಂದು ಕ್ವೆಶ್ಚನ್ಸ್ ಬರ್ಬೋದಾಗಿರುತ್ತೆ. ಸೊ ಅಲ್ಲಿರುವಂತ ಕ್ವೆಶ್ಚನ್ಸ್ ಇಂದಾನೇ ಕೊಡ್ತಾರೆ, ಅವೇ ಬರ್ತವೆ ಅಂತ ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಯಾಕಂದ್ರೆ ಅಭ್ಯರ್ಥಿಗಳಿಗೆ ಅಲ್ಲಿಂದ ಬರೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಯಾವ್ದಾದ್ರು ಕ್ವೆಶ್ಚನ್ಸ್ಗಳು ಬರ್ಬೋದಾಗಿರುತ್ತೆ. ಬಟ್ ಸಿಲೆಬಸ್ ಏನಿದೆಯಲ್ಲ, ಸಿಲೆಬಸ್ ಬೇಸ್ ಮೇಲೆ ಮತ್ತೆ ಬ್ಲೂ ಪ್ರಿಂಟ್ ನ ಬೇಸ್ ಮೇಲೆ ಕ್ವೆಶ್ಚನ್ ಪೇಪರ್ಗಳು ತಯಾರಾಗುವಂಥದ್ದು ಇರುತ್ತೆ. ಆ ರೀಸನ್ ಇಂದ ನೀವು ಬ್ಲೂ ಪ್ರಿಂಟ್ ಮತ್ತೆ ಸಿಲೆಬಸ್ ನ ಸ್ಟಡಿ ಮಾಡಬೇಕಿರುತ್ತೆ. ಮಾಡಲ್ ಕ್ವೆಶ್ಚನ್ ಪೇಪರ್ ನೋಡ್ಕೊಂಡು ಹೋದ್ರೆ ಪಾಸ್ ಆಗ್ಬೋದು, ಹಾಗೆ ಅದಕ್ಕೆ ಗ್ಯಾರಂಟಿ ಇರೋದಿಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಟೈಮಲ್ಲಿ ಮೆಜಾರಿಟಿ ಕ್ವೆಶ್ಚನ್ಸ್ಗಳು ಮಾಡಲ್ ಕ್ವೆಶ್ಚನ್ ಪೇಪರ್ ಬೇಸ್ ಮೇಲೆ ಬಂದಿರುವಂಥದ್ದು ಇರ್ತವೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಮಾಡಲ್ ಕ್ವೆಶ್ಚನ್ ಪೇಪರ್ ಬೇಸ್ ಮೇಲೆ ಬರೋದಿಲ್ಲ. ಆ ಕಾರಣಕ್ಕೆ ನೀವು ಬ್ಲೂ ಪ್ರಿಂಟ್ ನ ಬೇಸ್ ಮೇಲೆ ಸ್ಟಡಿ ಮಾಡಿ. ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಇದೆ, ಯಾವ ಚಾಪ್ಟರ್ ಇಂದ ಜಾಸ್ತಿ ಕ್ವೆಶ್ಚನ್ಸ್ಗಳನ್ನು ಕೇಳಿದರೆ, ಸೊ ಏನೇನು ಓದಬೇಕು ಅಂತ ಹೇಳಿದ್ರಲ್ಲ, ಇದೇ ಬೇಸ್ ಮೇಲೆ ಅಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಸ್ಟಡಿ ಮಾಡಬೇಕಿರುತ್ತೆ. ಸೊ ಯಾವ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಇದೆ ಅಂದ್ರೆ ಒಂದು ಬ್ಲೂ ಪ್ರಿಂಟ್ ಇಲಾಖೆ ವೆಬ್ಸೈಟ್ ನಲ್ಲಿ ಕೂಡ ಬಿಡುಗಡೆ ಆಗಿರುತ್ತೆ. KSEB.Karnataka.gov.in ಅಂತ ವೆಬ್ಸೈಟ್ ಏನಾದರೂ ಅಧಿಕೃತ ವೆಬ್ಸೈಟ್, ಅಥವಾ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ಒಂದು ಪ್ರತಿ ಎಕ್ಸಾಮ್ ಆದಂತ ಸಂದರ್ಭದಲ್ಲಿ ಎಕ್ಸಾಮ್ ಒಂದು ಬ್ಲೂ ಪ್ರಿಂಟ್ ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ವಿ. ಚೆಕ್ ಮಾಡಬಹುದಾಗಿರುತ್ತೆ. ಅದು ಮಾಡಲ್ ಕ್ವೆಶ್ಚನ್ ಪೇಪರ್ ಜೊತೆಗೆ ಬ್ಲೂ ಪ್ರಿಂಟ್ ಯಾವ ತರ ಸ್ಟಡಿ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿನ ಕೊಟ್ಟಿದ್ರಲ್ಲ, ಆ ವಿಡಿಯೋಸ್ಗಳು ಇರುತ್ತೆ. ಅದನ್ನು ನೋಡಿದಾಗ ಸೇಮ್ ಬ್ಲೂ ಪ್ರಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ ಆ ಬೇಸ್ ಮೇಲೆ. ಪ್ರಮುಖವಾಗಿ ತಿಳ್ಕೊಳ್ಳೋದಾದ್ರೆ ಕಷ್ಟ ಇರುತ್ತೆ ಎಕ್ಸಾಮ್ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಯಾವ ರೀತಿ ಕಷ್ಟ ಇರೋದಿಲ್ಲ, ಸೇಮ್ ಈಗ ಪ್ರಿಪರೇಷನ್ ನೀವು ಯಾವ ತರ ಮಾಡಿದ್ರೆ ಅದರ ಬೇಸ್ ಮೇಲೆ ಹೋಗುತ್ತೆ. ಚೆನ್ನಾಗಿ ಓದಿರುವಂಥ ಅಭ್ಯರ್ಥಿಗಳಿಗೆ ನೀವು ಜಸ್ಟ್ ಎಲ್ಲ ಕ್ವೆಶ್ಚನ್ಸ್ ಅಟೆಂಡ್ ಮಾಡ್ತೀರಾ. ಸೊ ಇವಾಗ ಓದಿಲ್ಲ ಅನ್ನೋ ಅಭ್ಯರ್ಥಿಗಳಿಗೆ ಕಷ್ಟ ಹಾಗೆ ಫೀಲ್ ಆಗ್ಬೋದಿರುತ್ತೆ. ಸೊ ಪ್ರಿಪರೇಷನ್ ಅಂತೂ ಮಾಡಿರಿ, ಎಕ್ಸಾಮ್ ಅಂತಕ್ಕಂಥದ್ದು ನೀವು ಪ್ರಿಪರೇಷನ್ ಮಾಡಿದ್ರೆ ಈಸಿ ಆಗುತ್ತೆ. ಇಲ್ಲ ಏನೂ ಓದಿಲ್ಲ ಅಂತಂದಾಗ ನಿಮಗೆ ಎಲ್ಲಿ ಹೇಗೆ ಈಸಿ ಅಂತ ಅನ್ಸುತ್ತೆ. ಸೊ ಅದೇ ಅಷ್ಟೇ ಆಗಿರುತ್ತೆ. ಮತ್ತೆ ಬ್ಲೂ ಪ್ರಿಂಟ್ ಬೇಸ್ ಮೇಲೆ ಯಾವ ಚಾಪ್ಟರ್ಗೆ ಇಂಪಾರ್ಟೆನ್ಸ್ ಇರುತ್ತೆ, ಅಂದ್ರೆ ಜಾಸ್ತಿ ಮಾರ್ಕ್ಸ್ಗಳು ಯಾವ ಚಾಪ್ಟರ್ ಕೊಟ್ಟಿದ್ದಾರೆ, ಸೊ ಆ ಚಾಪ್ಟರ್ಗಳ ಕಡೆ ಜಾಸ್ತಿ ಗಮನ ಕೊಡಿ ಅಂತ ಹೇಳ್ಬೋದಾಗಿರುತ್ತೆ. ಮತ್ತೆ ಮಾಡಲ್ ಕ್ವೆಶ್ಚನ್ ಪೇಪರ್ಗಳು ಯಾವುದು ರಿಪೀಟೆಡ್ ಕ್ವೆಶ್ಚನ್ಸ್ ಇದಾವೆ ಅವುಗಳನ್ನ ಕೂಡ ನೋಡ್ಕೊಳ್ಳಿ. ಕೆಲವೊಂದು ಟೈಮ್ ಯಾವ ಕ್ವೆಶ್ಚನ್ ಬದಲಿ ಕ್ವೆಶ್ಚನ್ಸ್ ಯಾವ್ದು ಕೊಟ್ಟಿದ್ದಾರೆ ಅದನ್ನ ಕೂಡ ನೋಡ್ಕೊಂಡ್ರೆ, ಮತ್ತೆ 3 ಮಾಡಲ್ ಕ್ವೆಶ್ಚನ್ ಪೇಪರ್ನ ನೀವು ಸಾಲ್ವ್ ಮಾಡಿದ್ದೀರಾ ಅನ್ನೋ ಸಂದರ್ಭದಲ್ಲಿ ನಂತರ ಒಂದು ಬ್ಲೂ ಪ್ರಿಂಟ್ ಅಲ್ಲೂ ಕೂಡ ಕೆಲವೊಂದು ಗಮನ ಹರಿಸಿದ್ದೀರಾ ಅಂದ್ರೆ ನೀವು ಪಾಸ್ಗಿಂತ ಜಾಸ್ತಿ ಮಾರ್ಕ್ಸ್ ಕೂಡ ಸ್ಕೋರ್ ಮಾಡಬಹುದಾಗಿರುತ್ತೆ. ಮತ್ತೆ ಇವಾಗ ಇಂಟರ್ನಲ್ ಮಾರ್ಕ್ಸ್ ಜೊತೆಗೆ ಒಂದು ಎಕ್ಸ್ಟರ್ನಲ್ ಮಾರ್ಕ್ಸ್ ಜಾರಿ ಅಂದ್ರೆ ಸೇರಿಸಿ ರಿಸಲ್ಟ್ ಕೊಡ್ತಿರೋದ್ರಿಂದ ಕಾಮನ್ ಆಗಿ ಅಭ್ಯರ್ಥಿಗಳಿಗೆ ಆಲ್ಮೋಸ್ಟ್ ಇಂಟರ್ನಲ್ ಕಡಿಮೆ ತುಂಬ ಆಗಿತ್ತು ಅಂದ್ರೆ ಕೂಡ 15-20 ಮಾರ್ಕ್ಸ್ ಮೇಲೆ ತೆಗೆದ್ರು ಕೂಡ ಥಿಯರಿ ಎಕ್ಸಾಮ್ಸ್ ಅಲ್ಲಿ ಕಾಮನ್ ಆಗಿ 15 ರೇಂಜ್ಗೆ ಇಂಟರ್ನಲ್ಸ್ ಅಂತ ಕೊಟ್ಟಿರ್ತಾರೆ. ಕೆಲವೊಂದು ಅಭ್ಯರ್ಥಿಗಳಿಗೆ 20 ಇಂಟರ್ನಲ್ಸ್ ಸಿಕ್ಕಿದಾವೆ, 20-25 ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ಗಳಿಗೆ 25 ಅಲ್ಲ. ಸೊ ಆ ಕಾರಣಕ್ಕೆ ಪಾಸಿಂಗ್ ಮಾರ್ಕ್ಸ್ ಸಮಸ್ಯೆನೇ ಇರುವುದಿಲ್ಲ. ನೀವು ಪ್ರಿಪರೇಷನ್ ಅಷ್ಟೇ ಮಾಡಬೇಕಿರುತ್ತೆ. ಸ್ಕೋರ್ ಕೂಡ ಮಾಡಬಹುದಾಗಿರುತ್ತೆ. ಎಕ್ಸಾಮ್ 2 ಕಟ್ಟಿರುವಂತಹ ಮಾರ್ಕ್ಸ್ ಇಂಪ್ರೂವ್ ಆಗಬೇಕು ಅನ್ನೋ ಅಭ್ಯರ್ಥಿಗಳು ಕೂಡ ಸ್ಕೋರ್ ಕೂಡ ಮಾಡಿ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಮಾಹಿತಿಯನ್ನು ತಲುಪಿಸಿ. ಆಲ್ ದ ಬೆಸ್ಟ್.